ಆದಿತ್ಯ, ಇವತ್ತು ನಾವು ನಿರ್ಣಾಯಕ ದಿನ ಅಂತ ಕರೀತಾ ಇದ್ದೀವಿ. ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿದೆ. ಅಂದುಕೊಂಡಿದ್ದಾಗಿಲ್ಲ, ಅನ್ಕೊಳ್ದೆ ಇದ್ದಿದ್ದಾಗಿದೆ, ಏನೇನೋ ಡೆವಲಪ್ಮೆಂಟ್ ಗಳನ್ನ ನಾವು ಗಮನಿಸಿದ್ದೀವಿ. ಸೊ ಇವತ್ತು ನಿರ್ಣಾಯಕ ದಿನ ಅಂತ ಕರೆಯೋದಕ್ಕೆ ಕಾರಣ ಏನಾಗಿದೆ? ಒಂದು, ಎರಡನೇದು, ಇವತ್ತಾದ್ರೂ ಬೇಗ ಕಾರ್ಯಾಚರಣೆ ಪ್ರಾರಂಭ ಆಗತ್ತಾ? ಇವತ್ತೊಂದು ಮುಗಿಸ್ಕೊಂಡು ಮತ್ತೆ ಏನಾದ್ರು ಸ್ಥಳ ಮಾಜರಿಗೆ ಹೋಗ್ಬಿಡ್ತಾರ, ಅಥವಾ ಇವತ್ತು ಕೊನೆಯ ದಿನ ಅನ್ನುವಂತ ಕಾರಣಕ್ಕೆ ಲೇಟ್ ಆಗುತ್ತಾ, ತಡವಾಗುತ್ತಾ, ಏನ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಆದಿತ್ಯ? ಆ ನೀತಿ ನಿಜಕ್ಕೂ ಕೂಡ ನೀವು ಹೇಳಿದ ರೀತಿಯಲ್ಲಿ ಅಂದುಕೊಂಡಿದ್ದಲ್ಲಿ ಯಾವುದೂ ನಡೀತಾ ಇಲ್ಲ. ಒಂದು ರೀತಿ ವ್ಯತಿರಿಕ್ತವಾದ ಬೆಳವಣಿಗೆಗಳಿಗೆ ಧರ್ಮಸ್ಥಳ ನೂರಾರು ಶವಗಳು ಹೂಟಿಟ್ಟ ಪ್ರಕರಣ ಸಾಕ್ಷಿಯಾಗಿರುವಂಥದ್ದನ್ನು ಡೇ ಒನ್ ಇಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಎಲ್ಲವೂ ಅಂದುಕೊಂಡ ರೀತಿಯಲ್ಲಿ ನಡೆದಿದ್ರೆ ಇವತ್ತು ಪಾಯಿಂಟ್ ನಂಬರ್ 13ರ ಒಂದು ಉತ್ಖನನ ನಡಿಬೇಕಾಗಿತ್ತು. ಆದರೆ ಕಡೆಯ ಮೂಮೆಂಟ್ ನಲ್ಲಿ SIT ಅಧಿಕಾರಿಗಳು ಈ ಪ್ಲಾನ್ ಅನ್ನ ಕೂಡ ಚೇಂಜ್ ಮಾಡಿ ಈಗ ಪಾಯಿಂಟ್ ನಂಬರ್ 13ರ ಬದಲಾಗಿ ಪಾಯಿಂಟ್ ನಂಬರ್ 14ಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಪಾಯಿಂಟ್ ನಂಬರ್ 13. ಸೊ ನಿನ್ನೆ 12ರ ಉತ್ಖನನದಲ್ಲಿ ಏನೂ ಸಿಕ್ಕಿಲ್ಲ. ಸುಮಾರು 6 ಅಡಿವರೆಗೂ ಹೋದ್ರೂ ಕೂಡ ಅಲ್ಲಿ ಏನು ಲಭ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಪಾಯಿಂಟ್ ನಂಬರ್ 13 ಬಹಳ ನಿರ್ಣಾಯಕವಾಗಿದೆ. ಯಾಕಂದ್ರೆ ಇಲ್ಲಿ ಆಗುವಂತ ಡೆವಲಪ್ಮೆಂಟ್ ಅಥವಾ ಇಲ್ಲಿ ಬರುವಂತ ಫಲಿತಾಂಶದಿಂದ ಮುಂದಿನ ಕಾರ್ಯಾಚರಣೆಯ ದಿಕ್ಕು ಡಿಸೈಡ್ ಆಗುತ್ತೆ. ಇಲ್ಲಿ ಸಿಕ್ಕಿದ್ರು ಸಿಗದೇ ಇದ್ರು ಕೂಡ ಮುಂದಕ್ಕೆ ಕಾರ್ಯಾಚರಣೆಯನ್ನ ಮಾಡಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ, ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಿ ಆ ಬಳಿಕ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳುವಂತ ನಿರೀಕ್ಷೆ ಇತ್ತು. ಆದರೆ ಈ ನಿರೀಕ್ಷೆಗಳು ತಲೆ ಕೆಳಗಾಗುವಂತ ಎಲ್ಲ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ಕೂಡ SIT ಅಧಿಕಾರಿಗಳು ಈ 13ನೇ ಜಾಗವನ್ನ ಉತ್ಖನನ ಮಾಡೋದು ಬಹುತೇಕ ಡೌಟ್ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸ್ಪಾಟ್ ನಂಬರ್ 13ರ ಬದಲಾಗಿ ಸ್ಪಾಟ್ ನಂಬರ್ 14ಕ್ಕೆ ಹೋಗೋದಕ್ಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯ ಬರ್ತಾ ಇದೆ. ಹಾಗಾದ್ರೆ ಈ ಸ್ಪಾಟ್ ನಂಬರ್ 14 ಯಾವುದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾರ್ಕಿಂಗ್ ಆಗಿಲ್ಲ. ಅಂದ್ರೆ ಈ ಜಾಗಗಳನ್ನು ಮಾರ್ಕ್ ಮಾಡುವ ದಿನದವರೆಗೂ ಕೂಡ ಅದು ಮಾರ್ಕಿಂಗ್ ಆಗಿರಲಿಲ್ಲ. ಆದರೆ ಆ ಜಾಗ ಯಾವುದು ಅಂತ ಹೇಳಿದ್ರೆ, ಮೊನ್ನೆ ದಿವಸ ಏನು ಕಾಡಿನ ಮಧ್ಯಭಾಗಕ್ಕೆ ಅವರು ಹೋಗ್ತಾರೆ, ಪಾಯಿಂಟ್ ನಂಬರ್ 11 ಬದಲು ಕಾಡಿನ ಒಳಭಾಗಕ್ಕೆ ಅವರು ಹೋಗಿ ಬೇರೆದೇ ಜಾಗವನ್ನ ಅಗೆಯೋದಕ್ಕೆ ಶುರು ಮಾಡ್ತಾರೋ ಆ ಜಾಗದಲ್ಲಿ ಇವತ್ತು ಉತ್ಖನನ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇರುವಂಥದ್ದು. ಯಾಕಂದ್ರೆ ದೂರುದಾರ ಮೊನ್ನೆ ದಿವಸ ಪಾಯಿಂಟ್ ನಂಬರ್ 11 ಬೇಡ, ನಂಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ, ಇದಕ್ಕಿಂತಲೂ ಹೆಚ್ಚಿನ ವಿಶ್ವಾಸವಿರುವಂಥ ಒಂದು ಜಾಗವನ್ನು ನಾನು ತೋರಿಸ್ತೀನಿ, ಅಲ್ಲಿಗೆ ನಾವು ಹೋಗೋಣ ಅಂತ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ದ. ಆದರೆ ಅಲ್ಲಿ ಅಗಿಯುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಮುಂಚಿತವಾಗಿ ಬೇರೆಯದ್ದೇ ಒಂದು ಅಸ್ಥಿಪಂಜರ ಸಿಕ್ಕಿ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಸೊ ಆ ಅಸ್ಥಿಪಂಜರದ ಹಿಂದೆ SIT ಅಧಿಕಾರಿಗಳು ಬೀಳ್ತಾರೆ. ಅದರ ಮಹಜರು ಪ್ರಕ್ರಿಯೆ ಇಡೀ ದಿನ ನಡೆಯುತ್ತೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಅಲ್ಲಿ 3 ಅಸ್ಥಿಪಂಜರ ಪತ್ತೆಯಾಗಿತ್ತು ಅಂತ ದೂರುದಾರರ ಪರವಾಗಿರುವಂಥ ವಕೀಲರು ಹೇಳ್ತಾ ಇದ್ರೆ, ಇಡೀ ದಿನ ಅದಕ್ಕೋಸ್ಕರ ಅಲ್ಲಿ ಮೀಸಲಾಗಿತ್ತು. ಮತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಅದನ್ನ ಸಂಜೆ ಹೊತ್ತಿಗೆ ಅವರು ಗಾಡಿಗೆ ಅದನ್ನು ರವಾನೆ ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ, ಪ್ರಯೋಗಾಲಯಕ್ಕೆ ರವಾನೆ ಮಾಡುವ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಕೂಡ ಅಂಥದ್ದೇ ಒಂದು ಟ್ವಿಸ್ಟ್ ಇವತ್ತಿನ ಕಾರ್ಯಾಚರಣೆಗೆ ಎದುರಾಗಿದೆ. ಇವತ್ತು ಪಾಯಿಂಟ್ ನಂಬರ್ 13ರ ಬದಲಾಗಿ ಪಾಯಿಂಟ್ ನಂಬರ್ 14ಕ್ಕೆ ಅಧಿಕಾರಿಗಳು ಹೋಗುವಂತ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ಕಾಡಿನ ಮಧ್ಯಭಾಗದಲ್ಲಿ ಅಂದ್ರೆ ಬಂಗ್ಲಗುಡ್ಡೆಯ ಕಾಡಿನ ಮಧ್ಯಭಾಗದಲ್ಲಿ ಒಂದು ಜಾಗವನ್ನ ತೋರಿಸಿದ್ದ. ಆ ಜಾಗಕ್ಕೆ ಇವತ್ತು ಅಧಿಕಾರಿಗಳು ಹೋಗಿ ಅಲ್ಲಿ ಉತ್ಖನನವನ್ನ ಮಾಡಿ ಅಲ್ಲಿ ಅಸ್ಥಿಪಂಜರಗಳು ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಪರಿಶೋಧನೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಸೊ ಇವತ್ತಾದ್ರೂ ಪಾಯಿಂಟ್ ನಂಬರ್ 13ರ ಉತ್ಖನನವಾಗುತ್ತಾ ಅಂತ. ಯಾಕಂದ್ರೆ 13ರ ಬಳಿಕ ಮುಂದೇನು ಅನ್ನುವಂಥದ್ದು ಎಲ್ಲರ ಮುಂದೆ ಇರುವಂತ ಪ್ರಶ್ನೆ. ಅಂದುಕೊಂಡ ರೀತಿಯಲ್ಲಿ ಆಗಿದ್ದಂಥ ಸಮಾಧಿಗಳಲ್ಲಿ ಎಲ್ಲೂ ಕೂಡ ಅಸ್ಥಿಪಂಜರ ಲಭಿಸಿಲ್ಲ. ಕೇವಲ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಆತ ಹೇಳಿದ ರೀತಿಯಲ್ಲಿ ಅಸ್ಥಿಪಂಜರ ಲಭಿಸಿತ್ತು ಬಿಟ್ರೆ, ಮತ್ತೆ ಇನ್ನುಳಿದಂತೆ ಪಾಯಿಂಟ್ ನಂಬರ್ 11ರ ಉತ್ಖನನದ ವೇಳೆ ಮೇಲ್ಭಾಗದಲ್ಲಿ ಒಂದು ಬೇರೆಯದ್ದೇ ಮಾನವ ಅಸ್ಥಿಪಂಜರಗಳು ಪತ್ತೆ ಆಗಿತ್ತು. ಆತ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಆ ಒಂದು ವಿಚಾರವನ್ನ ಇದೇ ಪ್ರಕರಣಕ್ಕೆ ಸೇರಿಸಿಕೊಂಡು ಜೋಡಿಸಿಕೊಂಡು SIT ತನಿಖೆಯನ್ನ ಮುಂದುವರಿಸ್ತಾ ಇದೆ. ಇದರ ನಡುವೆ ಇವತ್ತು ಕೂಡ 13ರ ಉತ್ಖನನ ಮಾಡೋದು ಡೌಟ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇವತ್ತು ಕಾಡಿನ ಬೇರೆ ಭಾಗದಲ್ಲಿ ಜಾಗಗಳನ್ನ ಮಾರ್ಕ್ ಮಾಡಿ ಅಲ್ಲಿಯೂ ಸಮಾಧಿಯನ್ನ ಅಗಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಕೂಡ ಒಂದು ನಿರ್ಧಾರಕ್ಕೆ SIT ಬರುವಂತದ್ದು ಡೌಟ್ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಅಂದ್ರೆ ಮುಂದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇನ್ನು ಸಾಕಷ್ಟು ಜಾಗಗಳು ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಜಾಗಗಳು ಇದೆ. ಅದು ಕಲ್ಲೇರಿಯ ಕಾಡಿನಲ್ಲಿ ಬಾಲಕಿಯ ಶವ ಹೂತಂತಹ ಘಟನೆ, ಅಥವಾ ಆಸಿಡ್ನಿಂದ ಸುಡಲ್ಪಟ್ಟಂತಹ ಮಹಿಳೆಯ ಶವವನ್ನ ಹೂತಿರುವಂತಹ ಘಟನೆ, ಹೀಗೆ ಹಲವು ಆರೋಪವನ್ನ ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಮಾಡಿದ್ದ. ಸೊ ಇಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಕ್ಲಾರಿಟಿಯನ್ನ ಪಡೆದುಕೊಂಡು ಮುಂದಕ್ಕೆ ದಟ್ಟ ಕಾಡಿನ ನಡುವೆ ನಾವು ಉತ್ಖನನ ಮಾಡುವ ಅನ್ನುವಂಥ ನಿರ್ಧಾರದಲ್ಲಿ SIT ಅಧಿಕಾರಿಗಳು ಇದ್ದರು. ಆದರೆ ಅಂದುಕೊಂಡಂತ ರಿಸಲ್ಟ್ ಬರೆದಿರುವಂಥ ಕಾರಣದಲ್ಲಿ SIT ಕೂಡ ಬಹಳ ಗೊಂದಲದಲ್ಲಿದೆ. ಮತ್ತು ಅಧಿಕಾರಿಗಳು ಹಾಗೂ SIT ನಡುವೆ ಕೂಡ ಒಂದು ರೀತಿ ಗೊಂದಲದ ವಾತಾವರಣಗಳು ಇದೆ. ಒಂದು ಕಡೆಯಿಂದ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ದೂರುದಾರ ಯಾವ ಜಾಗವನ್ನ ತೋರಿಸ್ತಾನೋ ಆ ಜಾಗವನ್ನ ನಾನು ಉತ್ಖನನ ಮಾಡಿಸ್ತೀನಿ ಅನ್ನುವಂಥ ರೀತಿ ಪಟ್ಟು ಹಿಡಿದಿದ್ರು. ಅಧಿಕಾರಿಗಳು ಇಲ್ಲ ನಾವು ಯಾವುದೆಲ್ಲ ಜಾಗಗಳನ್ನ ಮಾರ್ಕ್ ಮಾಡಿದ್ದೀವೋ ಅದನ್ನ ಮಾತ್ರ ನೀವು ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಪಟ್ಟು ಹಿಡಿದಿದ್ರು. ಈ ನಡುವೆ ಇವತ್ತು ಬರ್ತಾ ಇರುವಂತಹ ಮಾಹಿತಿ ಪಾಯಿಂಟ್ ನಂಬರ್ 13 ಅಲ್ಲ 14 ಅಂತ.
ಸೊ ಈ ಪ್ರಕರಣವೇ ಡೇ ಒನ್ ಇಂದ ಈ ತರ ಸಾಗಿಕೊಂಡು ಬಂದಿರುವಂತದ್ದು. ಇಲ್ಲಿ ಅಂದುಕೊಂಡ ರೀತಿಯಲ್ಲಿ ಯಾವುದು ಕೂಡ ನಡೆದಿಲ್ಲ. ಕೊನೆ ಕ್ಷಣದಲ್ಲಿ ಬೇರೆ ಬೇರೆ ಚೇಂಜಸ್ ಆಗಿರುವಂತದ್ದನ್ನ ಕೂಡ ಗಮನಿಸಬಹುದು. ಅದು ಡೇ ಒನ್ ಇಂದ ಆಗ್ತಾ ಇದೆ. ಡೇ ಒನ್ ಆತ ಇಲ್ಲಿ ಬಂದ ಸಂದರ್ಭ ಆತ ತೆಗೆದುಕೊಂಡು ಬಂದಿದ್ದಂತ ತಲೆಬುರುಡೆಗಳು ಏನಿತ್ತು ಅದರ ಮಹಜರನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಆ ದಿನ ಎಲ್ಲಾ ಮಾರ್ಕಿಂಗ್ ಗಳನ್ನ ಮಾಡಿ ಮರುದಿನವೇ ಉತ್ಖನನ ಆರಂಭವಾಗಿತ್ತು. ತೀವ್ರಗತಿಯಲ್ಲಿ ತನಿಖೆ ಆರಂಭವಾಗಿತ್ತು. ಸೊ ಇವತ್ತು ಈ ತನಿಖೆ ಅಂತ ಅಂದ್ರೆ ಚಾಪ್ಟರ್ 1 ಕ್ಲೋಸ್ ಆಗುತ್ತೆ ಅನ್ನುವಂಥ ನಿರ್ಧಾರ, ಅಂದ್ರೆ ಆ ರೀತಿಯ ನಿರ್ಧಾರ ಪ್ರಕಟವಾಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಆದ್ರೆ ಇವತ್ತು ಕೂಡ ಅದು ಎಂಡ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಬೇರೆದ್ದೇ ಜಾಗಕ್ಕೆ ಹೋಗಿ ಅಲ್ಲಿ ಉತ್ಖನನವನ್ನ ಮಾಡಿ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಮತ್ತೆ ಅದೇ ಜಾಗದ ಸುತ್ತಮುತ್ತ ಬಂಗ್ಲಾಗುಡ್ಡ ಅನ್ನುವಂಥ ಜಾಗ ಏನಿದೆ, ರಹಸ್ಯ ಕಾಡು ಏನಿದೆ, ಆ ಜಾಗದ ಸುತ್ತಮುತ್ತವೇ ಮತ್ತೆ ಉತ್ಖನನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. SIT ಅಧಿಕಾರಿಗಳ ನಡುವೆ ಒಂದಷ್ಟು ಗೊಂದಲ ಅನ್ನೋದು ಇದೆ ಅನ್ನೋದನ್ನ ನಿನ್ನೆನೆ ಹೇಳಲಾಗ್ತಾ ಇತ್ತು. AC ಸ್ಟೆಲ್ಲಾ ಅವರು ಈ ದೂರುದಾರನಿಗೆ ಹೆಚ್ಚಿನ ರೀತಿಯಾದಂತ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದಾರೆ. SIT ಅಧಿಕಾರಿಗಳ ಮಾತನ್ನು ಕೇಳ್ತಾ ಇಲ್ಲ, ಅಥವಾ SIT ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದೇನೆ ಕೆಲವೊಂದಷ್ಟು ಕ್ವಿಕ್ ಆದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ. ಹೌದು, ಈ ಪ್ರಕರಣದಲ್ಲಿ SIT ಮತ್ತು AC ನಡುವೆ ಗೊಂದಲಗಳಿಗಿದೆ. ಅದರ ಜೊತೆಗೆ ದೂರುದಾರನು ಈಗ ಗೊಂದಲಕ್ಕೆ ಒಳಗಾದಂಗೆ ಇದ್ದಾರೆ. ಸೊ ಮೆಂಟಲಿ ಪ್ರೆಷರ್ ಜಾಸ್ತಿ ಇದ್ರೂ ಕೂಡ ಇರಬಹುದು. ಬಟ್ ಈಗ ಪ್ರಶ್ನೆ ಏನು ಅಂದ್ರೆ ಆದಿತ್ಯ, ಯೂತನಿಗೆ ದೂರುದಾರನಿಗೆ ಆಪ್ಷನ್ ಇದೆಯಾ? ಅಂದ್ರೆ ತಾನು ಗುರುತಿಸಿರುವಂತ ಇಲ್ಲಿವರೆಗಿನ ಪ್ರದೇಶವನ್ನ ಬಿಟ್ಟು ಇಲ್ಲ ಇಲ್ಲಿ ಬೇಡ, ನನಗೆ ಅವತ್ತೇನೋ ಮರ್ತೋಗಿತ್ತು, ನಾನೀಗ ಬೇರೆ ಜಾಗ ತೋರಿಸ್ತೀನಿ ಅಂತ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಆಪ್ಷನ್ ಇದೆಯಾ? ಮತ್ತೆ ಆತ ಕರ್ಕೊಂಡು ಹೋಗೋ ಜಾಗಕ್ಕೆ ಸ್ಥಳ ಮಹಜರು ಮಾಡೋದಾಗಿರ್ಬೋದು ಅಥವಾ ಉತ್ಖನನ ಮಾಡೋದಾಗಿರ್ಬೋದು, ಅದಕ್ಕೂ ಕೂಡ SIT ಗಾಗಿರ್ಬೋದು ಅಥವಾ AC ಗಾಗಿರ್ಬೋದು ಆಪ್ಷನ್ಸ್ ಇದೆಯಾ ಈ ಸಡನ್ ಚೇಂಜಸ್ ಆಗೋದಕ್ಕೆ ಆದಿತ್ಯ? ನಿಜಕ್ಕೂ ಕೂಡ ನೀತಿ. ಯಾಕಂದ್ರೆ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಅನ್ನುವಂತಹ ವಿಚಾರ ನಿಜ. ಯಾಕಂದ್ರೆ ಇಲ್ಲಿ ಯಾರು ಕೂಡ ಆರೋಪಗಳನ್ನ ಹೊತ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದೇ ಕಾರಣಕ್ಕೋಸ್ಕರ ಡೇ ಒನ್ ಇಂದ ಯಾವಾಗ ಅಧಿಕಾರಿಗಳ ನೇಮಕವಾಗುತ್ತೋ, ಪ್ರಮುಖವಾಗಿ SIT ಅಧಿಕಾರಿಗಳ ನೇಮಕವಾಗುತ್ತೋ ಅವತ್ತು ಕೂಡ ಒಂದಿಷ್ಟು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದನ್ನ ನೀವು ಕೂಡ ಗಮನಿಸಿರ್ಬೋದು. ಯಾಕಂದ್ರೆ ಈ ಪ್ರಕರಣ ಅಂದ್ರೆ ಹಿಂದೆ ಆದಂತ ಅನೇಕ ಘಟನೆಗಳು ಇದೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದಂತ ನಿಗೂಢ ಕೊಲೆ ಪ್ರಕರಣದಿಂದ ಅನೇಕ ಅಧಿಕಾರಿಗಳು ಅನೇಕ ಆರೋಪಗಳನ್ನ ತಮ್ಮ ತಲೆ ಮೇಲೆ ಹಾಕೊಂಡಿರುವಂತದನ್ನ ಎಲ್ಲರೂ ಗಮನಿಸಿದ್ರು. ಹಾಗಾಗಿ ಈ ಟೀಮ್ಗೆ ಜಾಯಿನ್ ಆಗೋದಕ್ಕೆ ಸಾಕಷ್ಟು ಅಧಿಕಾರಿಗಳು ಹಿಂದೇಟು ಹಾಕಿದ್ದನ್ನ ನಾವು ಮೊದಲ ದಿನದಲ್ಲೆಲ್ಲ ನಾವು ಗಮನಿಸಿದ್ವಿ. ಹಾಗಾಗಿ ಸ್ಟೆಲಾ ಅವರು ಕೂಡ, ಈ ಪುತ್ತೂರು AC ಸ್ಟೆಲಾ ಅವರು ಕೂಡ ನನ್ನಿಂದ ಎಡವಟ್ಟಾಯಿತು, ದೂರುದಾರ ಇಂಥದ್ದೊಂದು ಜಾಗವನ್ನ ತೋರಿಸ್ತಾ ಅದಕ್ಕೆ AC ಒಪ್ಪಲಿಲ್ಲ, ಹಾಗಾಗಿ ಅಲ್ಲಿ ಅಸ್ಥಿಪಂಜರ ಸಿಗ್ಲಿಲ್ಲ ಅನ್ನುವಂಥ ಆರೋಪಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರು ಸೇಫ್ ಝೋನ್ ಅಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೂರುದಾರ ಎಲ್ಲಿ ಜಾಗವನ್ನ ತೋರಿಸ್ತಾನೋ ಆ ಜಾಗಕ್ಕೆ ಹೋಗಿ ಅವರು ಮಹಜರು ಮಾಡಿ ಅಲ್ಲಿ ಉತ್ಖನನಕ್ಕೆ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಮೊನ್ನೆ ಆಗಿತ್ತು. ಯಾಕಂದ್ರೆ ಪಾಯಿಂಟ್ ನಂಬರ್ 11 ಅನ್ನೇ ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು ಅನಾಮಿಕ ದೂರುದಾರ ಆ ಸ್ಪಾಟಿಗೆ ಬರುವವರೆಗೂ ಕೂಡ ಅದೇ ನಿರ್ಧಾರ ಇತ್ತು. ಅದಕ್ಕೆ ಪೂರಕವಾಗಿ ಅಲ್ಲಿ ಪರದೆಯನ್ನ ಕಟ್ಟಿದ್ರು, ಕೂಲಿ ಆಳುಗಳು ರೆಡಿ ಆಗಿದ್ರು, ಹಿಟಾಚಿ ರೆಡಿ ಆಗಿತ್ತು, ಎಲ್ಲವೂ ರೆಡಿ ಆಗಿತ್ತು. ದೂರುದಾರ ಅಲ್ಲಿಗೆ ಎಂಟ್ರಿ ಆದ ಬಳಿಕ ಇಲ್ಲಿ ನಾನು ಉತ್ಖನನ ಮಾಡೋದು ಬೇಡ, ನಾವು ಬೇರೆ ಜಾಗವನ್ನು ತೋರಿಸ್ತೀನಿ ಮೇಡಮ್ ಅಂತ ಅವ್ರ ಹತ್ರ ಹೇಳಿದ್ದೆ ತಡ AC ಅವರು ಅವ್ರನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಸ್ಟೆಲಾ ವರ್ಗೀಸ್ ಅವರು ಯಾವುದೇ ರೀತಿಯ ಗೊಂದಲಗಳಿಗೆ ಸಿಕ್ಕಾಕೊಳ್ಬಾರ್ದು, ಅಥವಾ ನಮ್ಮ ತನಿಖೆ ಅಥವಾ ಅವರ ಉಪಸ್ಥಿತಿಯಲ್ಲಿ ಏನೋ ಲೋಪದೋಷಗಳು ಆಯಿತು ಅನ್ನುವಂಥ ರೀತಿಯ ಆರೋಪಗಳು ಬರಬಾರ್ದು ಅನ್ನುವ ರೀತಿಯಲ್ಲಿ ದೂರುದಾರ ಏನು ಹೇಳ್ತಾ ಇದ್ದಾನೋ ಅದನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ SIT ಮತ್ತು AC ನಡುವೆ ಒಂದು ರೀತಿಯ ಗೊಂದಲದ ವಾತಾವರಣ ಇದೆ. SIT ಅವರ ಲೆಕ್ಕಾಚಾರ ಯಾವ ತರ ಇದೆ ಅಂದ್ರೆ ನಾವು ಏನೆಲ್ಲ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀವೋ ಆ ಸೀರಿಯಲ್ ನಂಬರ್ ಅನುಸಾರವಾಗಿ ಎಲ್ಲವೂ ನಡಿಬೇಕು ಅನ್ನುವಂಥದ್ದು ಇದೆ. ಆದ್ರೆ ಇವತ್ತು ಕೂಡ ಪ್ಲಾನ್ ಬದಲಾಗುವಂತ ಲಕ್ಷಣಗಳು ಇದೆ. ಅಂದುಕೊಂಡ ರೀತಿಯಲ್ಲಿ ನಡೆಸಬೇಕಾಗಿದ್ರೆ ಇಲ್ಲಿ 13ನೇ ಪಾಯಿಂಟಿಗೆ ಬಂದವರು ಇವತ್ತು ಉತ್ಖನನ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಕೂಡ ಇದಕ್ಕೆ ಉತ್ಖನನ ಭಾಗ್ಯ ಸಿಗೋದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಕಾಡಿನ ಮಧ್ಯಭಾಗಕ್ಕೆ ಹೋದ್ರೆ ಅಲ್ಲೇನಾದ್ರೂ ಸಿಕ್ಕಿದ್ರೆ ಇಡೀ ದಿನ ಅದಕ್ಕೆ ಮೀಸಲಿಡ್ಬೇಕಾಗುತ್ತೆ. ಅಲ್ಲಿ ಹೋಗಿ ಏನು ಸಿಗದೆ ಹೋದಂತ ಸಂದರ್ಭ ಆತ ಇಲ್ಲ ಇಲ್ಲಿ ಇನ್ನೊಂದಷ್ಟು ಜಾಗಗಳಿದೆ ಅಂತ ತೋರಿಸಿದ್ರೆ ಆ ಜಾಗವನ್ನು ಕೂಡ ಉತ್ಖನನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಾದ್ರೂ ಒಂದು ಮಹತ್ವದ ನಿರ್ಧಾರ ಪ್ರಕಟವಾಗುತ್ತೆ, ಈ ತನಿಖೆಗೆ ಒಂದು ದಿಕ್ಕು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಅದು ಇವತ್ತಿಗೂ ಕೂಡ ಈ ದಿನ ಕೂಡ ಸುಳ್ಳಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ನೀತಿ. ಸೊ SIT ಮುಂದಿನ ನಿರ್ಧಾರ ಏನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಫೈನ್, ಥ್ಯಾಂಕ್ ಯು ಆದಿತ್ಯ. ತಮ್ಮ